ನಾವಿವತ್ತು ಚಿಕ್ಕೋಡಿಲಿ ಮಕ್ಕಳಿಗೆ ಇಷ್ಟ ಆಗುವಂತಹ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಯಾವುದಂತ ನೀವು ನೋಡಬೇಕಂದ್ರೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಆ ಪ್ಲೇಸ್ ನೋಡೋದಕ್ಕೆ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ನೋಡೋದಕ್ಕೆ ನೀವು ಎಕ್ಸೈಟೆಡ್ ಆಗಿದ್ದೀರಾ? ಹಾಗಾದರೆ ತೋರಿಸ್ತೀನಿ ಬನ್ನಿ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ಮೊದಲಿಗೆ ನಮ್ಮ ಯಜಮಾನ್ರು, ಹಾಗೆ ನಮ್ಮ ಮುದ್ದು ಮಕ್ಕಳು ನೋಡಿ, ನಾವೆಲ್ಲರೂ ಕೂಡಿ ಹೋಗ್ತಾ ಇದ್ದೀವಿ. So are you excited? ಆಗಿದ್ದೀರಲ್ವಾ ನಾವು ಹೋಗ್ತಾ ಇರುವಂತಹ ಪ್ಲೇಸ್ ಯಾವುದು ಅಂತ ನೋಡೋದಕ್ಕೆ. ಸೊ ಆ ಪ್ಲೇಸ್ ಬೇರೆ ಯಾವುದೂ ಅಲ್ಲ, ನಮ್ಮ ಚಿಕ್ಕೋಡಿಯಲ್ಲಿ ಇರ್ತಕ್ಕಂತಹ ಟ್ರೀ ಪಾರ್ಕ್. ಸೊ ನೋಡಿ, ಟ್ರೀ ಪಾರ್ಕ್ಗೆ ನಮ್ಮ ಮಕ್ಕಳ ಜೊತೆಗೆ ನಾವು ಬಂದಿದ್ದೀವಿ. ನಮ್ಮ ರಾಕಿ ಕೂಡ ಈ ಪ್ಲೇಸಲ್ಲಿ ತುಂಬ ಎಂಜಾಯ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಪ್ಲೇಸ್ ಯಾವ ರೀತಿಯಾಗಿದೆ ಅಂತ ಹೇಳಿ ನಿಮಗೆ ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ದು. ಇಲ್ಲಿಂದ ಚಿಕ್ಕೋಡಿ ವ್ಯೂ ಪೂರ್ತಿಯಾಗಿ ಕಾಣುತ್ತೆ. ಆಗ ಮುಂದೆ ಹೀಗೆ ನಮ್ಮ ಪಯಣ ಸಾಗ್ತಾ ಇದೆ. ವಾಕಿಂಗ್ ಮಾಡೋದಕ್ಕೆ ತುಂಬ ಜನ ಇಲ್ಲಿ ಬರ್ತಾರೆ. ಸೊ ಮಿಡ್ಲಲ್ಲಿ ಆಯಾಸ ಆಯ್ತಂದರೆ ಕೂತ್ಕೊಳ್ಬೇಕಂಥೇಳಿ ಈ ಥರ ವಿಶ್ರಾಂತಿಗೋಸ್ಕರ ಕಟ್ಟೆನ ಕಟ್ಟಿದ್ದಾರೆ. ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಮಾರ್ನಿಂಗ್ ವಾಕಿಂಗ್ ಬಂದ ತಕ್ಷಣ ಯೋಗ ಮಾಡಬೇಕು ಅಂತಂದರೆ ಯೋಗ ಮಾಡೋರಿಗೆ ಅಂತಲೇ ಇಲ್ಲಿ ಈ ಥರ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ಇವಾಗ ನಾವು ಪಾರ್ಕ್ ಹತ್ರ ಬರ್ತಾ ಇದ್ದೀವಿ. ಅಂದರೆ ಈ ಪಾರ್ಕಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಕೆಲವೊಂದು ಆಟಗಳಿದ್ದಾವೆ. ಸೊ ಅದನ್ನು ಇವಾಗ ನೋಡೋಣ.
ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.